ರುದ್ರಾಣಿ, ನನ್ನ ಮಗು ನಿಮ್ಮ 5 ಜನರಲ್ಲಿ ಒಬ್ಬ. ಮಯೂರ್, ಪಲ್ಲವಿ, ರಾಹುಲ್, ಕರಣ್ ಮತ್ತು ಮೀರಾ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಬಾಬಾ ರುದ್ರನಾಥ್ ಮಾತ್ರ ತಲೆ ತಗ್ಗಿಸಿ ನಿಂತಿರುತ್ತಾನೆ. ಮಯೂರ್, ಬಾಬಾ, ಈ 5 ಜನರಲ್ಲಿ ರುದ್ರಾಣಿಯ ಮಗು ಯಾರು? ಬಾಬಾ ನಿಧಾನವಾಗಿ ತಲೆ ಎತ್ತುತ್ತಾನೆ. ಬಾಬಾ, ನನಗೂ ಖಚಿತವಾಗಿ ಗೊತ್ತಿಲ್ಲ. ಹಠಾತ್ ಧರಾಮ್! ಗೋಡೆಯ ಮೇಲಿದ್ದ ಹಳೆಯ ಫೋಟೋ ನೆಲಕ್ಕೆ ಬೀಳುತ್ತದೆ. ಫೋಟೋದ ಹಿಂದೆ ಒಂದು ಚಿಕ್ಕ ಕಾಗದ ಕಾಣಿಸುತ್ತದೆ. ಮಯೂರ್ ಅದನ್ನು ತೆಗೆದುಕೊಳ್ಳುತ್ತಾನೆ. ಅದರ ಮೇಲೆ ಬರೆಯಲಾಗಿದೆ, ಮಗುವನ್ನು ನಾನು ಉಳಿಸಲಿಲ್ಲ, ಯಾರೋ ಇನ್ನೊಬ್ಬರು ಉಳಿಸಿದರು. ಆ ಒಂದು ಸಾಲು ರುದ್ರಾಣಿಯ ಸಾವಿನ ಕಥೆಯನ್ನೇ ಸಂಪೂರ್ಣವಾಗಿ ಬದಲಿಸಿತ್ತು. ಮೀರಾ ಬಾಬಾನನ್ನು ಕೇಳ್ತಾಳೆ, ಮೀರಾ, ರುದ್ರಾಣಿಯ ಮಗುವಿನ ಬಗ್ಗೆ ನಿಮಗೆ ಏನಾದರೂ ನೆನಪಿದೆಯಾ? ಬಾಬಾ, 20 ವರ್ಷಗಳ ಹಿಂದೆ ಒಂದು ಮಗು ನನ್ನ ಬಳಿ ಬಂದಿತ್ತು. ಕರಣ್, ಆ ಮಗುವಿನ ವಯಸ್ಸೆಷ್ಟು? ಬಾಬಾ, ಸುಮಾರು 1 ವರ್ಷ. ಎಲ್ಲರೂ ಮೌನವಾಗ್ತಾರೆ. ರಾಹುಲ್ ನಗುತ್ತಾ ಹೇಳ್ತಾನೆ, ರಾಹುಲ್, ಹಾಗಾದ್ರೆ ನಮ್ಮಲ್ಲಿ ಯಾರೂ ಆಗಲು ಸಾಧ್ಯವಿಲ್ಲ. ಬಾಬಾ ಅವನ ಕಡೆ ವಿಚಿತ್ರವಾಗಿ ನೋಡ್ತಾನೆ. ಬಾಬಾ, ನಾನು ಆ ಮಗುವನ್ನು ಎಲ್ಲಿ ಕಳುಹಿಸಿದೆ ಎಂಬುದು ನನಗೆ ಗೊತ್ತಿಲ್ಲ. ಮಯೂರ್, ಅಂದ್ರೆ? ಬಾಬಾ, ಆ ರಾತ್ರಿ ಯಾರೋ ನನ್ನಿಂದ ಆ ಮಗುವನ್ನು ತೆಗೆದುಕೊಂಡು ಹೋದರು. ಪಲ್ಲವಿಗೆ ಮೇಜಿನ ಕೆಳಗೆ ಒಂದು ಹಳೆಯ ಡೈರಿ ಸಿಗುತ್ತದೆ. ಅವಳು ಧೂಳನ್ನು ಸ್ವಚ್ಛಗೊಳಿಸುತ್ತಾಳೆ. ಮೊದಲ ಪುಟದಲ್ಲಿ ಬರೆಯಲಾಗಿದೆ, ರುದ್ರಾಣಿಯ ಮಗು ಬದುಕಿದೆ. ಪಲ್ಲವಿ, ಮಯೂರ್, ಇದನ್ನು ನೋಡು. ಎಲ್ಲರೂ ಡೈರಿಯ ಸುತ್ತ ಸೇರುತ್ತಾರೆ. ಮುಂದಿನ ಪುಟದಲ್ಲಿ, ಮಗುವಿನ ಗುರುತು ತಿಳಿಯಲು ಅದರ ಕೈಯಲ್ಲಿರುವ ಗುರುತನ್ನು ನೋಡಿ. ಮಯೂರ್, ಯಾವ ಗುರುತು? ಬಾಬಾ ತಕ್ಷಣ ಡೈರಿಯನ್ನು ಕಸಿದುಕೊಳ್ಳುತ್ತಾನೆ. ಬಾಬಾ, ಇದನ್ನು ಓದಬೇಡಿ. ಮಯೂರ್, ಯಾಕೆ ಬಾಬಾ? ಬಾಬಾ ಮೌನವಾಗ್ತಾನೆ. ಮೀರಾ ಬಾಬಾಳ ಕೈಯನ್ನು ನೋಡ್ತಾಳೆ. ಅವನ ಕೈಯಲ್ಲಿ ಅದೇ ರೀತಿಯ ವಿಚಿತ್ರ ಗುರುತು ಇರುತ್ತದೆ. ಮೀರಾ, ಬಾಬಾ, ನಿಮ್ಮ ಕೈಯಲ್ಲೂ ಆ ಗುರುತು ಇದೆ. ಬಾಬಾ ಗಾಬರಿಯಾಗುತ್ತಾನೆ. ಬಾಬಾ, ಇದು ನನಗೆ ಹುಟ್ಟಿನಿಂದಲೂ ಇದೆ. ಅಷ್ಟರಲ್ಲಿ ಮಯೂರ್ ತನ್ನ ಕೈಯನ್ನು ನೋಡುತ್ತಾನೆ. ಅವನ ಕೈಯಲ್ಲೂ ಸಣ್ಣ ಗುರುತು ಕಾಣಿಸುತ್ತದೆ. ಮಯೂರ್, ನನ್ನ ಕೈಯಲ್ಲೂ ಇದೇ ಇದೆ. ಎಲ್ಲರೂ ಬಿಚ್ಚಿ ಬೀಳುತ್ತಾರೆ. ಪಲ್ಲವಿ ನಿಧಾನವಾಗಿ ಮಯೂರ್ ಕಡೆ ನೋಡುತ್ತಾಳೆ. ಪಲ್ಲವಿ, ಮಯೂರ್, ನಿನಗೆ ಈ ಗುರುತು. ಹಠಾತ್ ಕೊಠಡಿಯ ತಾಪಮಾನ ಕಡಿಮೆಯಾಗುತ್ತದೆ. ಮೀರಾಳ ಉಸಿರಿನಿಂದ ಹೊಗೆ ಹೊರಬರುತ್ತದೆ. ಅವಳ ಹಿಂದೆ ರುದ್ರಾಣಿಯ ಆತ್ಮ ಕಾಣಿಸುತ್ತದೆ. ರುದ್ರಾಣಿ, ಗುರುತು ಅವನದು ಅಲ್ಲ. ಮಯೂರ್ ಬೆಚ್ಚಿ ಬೀಳುತ್ತಾನೆ. ಮಯೂರ್, ಹಾಗಾದ್ರೆ ಯಾರದು? ರುದ್ರಾಣಿ ನಿಧಾನವಾಗಿ 5 ಜನರ ಕಡೆ ನೋಡುತ್ತಾಳೆ. ನಂತರ ರಾಹುಲ್ ಕಡೆ ಬೆರಳು ತೋರಿಸುತ್ತಾಳೆ. ರಾಹುಲ್ ಬೆಚ್ಚಿ ಬೀಳುತ್ತಾನೆ. ರಾಹುಲ್, ನನ್ನ ಕಡೆ ಯಾಕೆ ನೋಡುತ್ತಿದ್ದಾಳೆ? ಹಠಾತ್ ದೀಪಗಳು ಆರಿ ಹೋಗುತ್ತವೆ. ರಾಹುಲ್ಗೆ ತಲೆನೋವು ಶುರುವಾಗುತ್ತದೆ. ಅವನಿಗೆ ಬಾಲ್ಯದ ಒಂದು ದೃಶ್ಯ ನೆನಪಾಗುತ್ತದೆ. ಒಬ್ಬ ಮಹಿಳೆ ಅವನನ್ನು ಮಡಿಲಲ್ಲಿ ಹಿಡಿದಿದ್ದಾಳೆ. ಅವಳು ಅಳುತ್ತಾ ಹೇಳುತ್ತಾಳೆ, ಮಹಿಳೆ, ನನ್ನ ಮಗುವನ್ನು ಯಾರಿಗೂ ಕೊಡಬೇಡ. ರಾಹುಲ್ ಕಣ್ಣು ತೆರೆದು ಕೂಗುತ್ತಾನೆ. ರಾಹುಲ್, ನನಗೆ ಏನೋ ನೆನಪಾಗುತ್ತಿದೆ. ಕರಣ್, ಏನು? ರಾಹುಲ್, ಒಬ್ಬ ಮಹಿಳೆ ನನ್ನನ್ನು ಮಡಿಲಲ್ಲಿ ಹಿಡಿದಿದ್ದಳು. ಬಾಬಾ ಬೆಚ್ಚಿ ಬೀಳುತ್ತಾನೆ. ಬಾಬಾ, ಆ ಮಹಿಳೆ ಹೇಗಿದ್ದಳು? ರಾಹುಲ್ ಉತ್ತರಿಸುತ್ತಾನೆ. ರಾಹುಲ್, ಅವಳು ಕೆಂಪು ಸೀರೆ ಹಾಕಿದ್ದಳು. ಬಾಬಾ ಅಲ್ಲದ್ದಳು. ಬಾಬಾಳ ಮುಖ ಬದಲಾಗುತ್ತದೆ. ಬಾಬಾ, ರುದ್ರಾಣಿ. ಮಯೂರ್ ರಾಹುಲ್ ಕಡೆ ನೋಡುತ್ತಾನೆ. ಮಯೂರ್, ರಾಹುಲ್, ನೀನೇ ರುದ್ರಾಣಿಯ ಮಗನ? ರಾಹುಲ್ ಗಾಬರಿಯಾಗುತ್ತಾನೆ. ರಾಹುಲ್, ನನಗೇನೂ ಗೊತ್ತಿಲ್ಲ. ಅಷ್ಟರಲ್ಲಿ ಬಂಗಲೆಯ ಮೇಲಿನಿಂದ ದೊಡ್ಡ ಶಬ್ದ ಬರುತ್ತದೆ. ಠಕ್ ಠಕ್ ಠಕ್. ಬಾಬಾ ಹೇಳುತ್ತಾನೆ, ಬಾಬಾ, ಅವಳು ಇನ್ನೂ ನಮಗೆ ಸಂಪೂರ್ಣ ಸತ್ಯ ಹೇಳಿಲ್ಲ. ಪಲ್ಲವಿ, ಯಾರು? ಬಾಬಾ ನಿಧಾನವಾಗಿ ಮೇಲಕ್ಕೆ ನೋಡುತ್ತಾನೆ. ಬಾಬಾ, ರುದ್ರಾಣಿ. ಎಲ್ಲರೂ ಮೇಲಿನ ಕೋಣೆಗೆ ಹೋಗುತ್ತಾರೆ. ಅಲ್ಲಿ ಹರೆಯ ಮರದ ಪೆಟ್ಟಿಗೆ. ಮಯೂರ್ ಅದನ್ನು ತೆರೆಯುತ್ತಾನೆ. ಅದರೊಳಗೆ ಒಂದು ಹಳೆಯ ಬಳೆ ಮಗುವಿನ
ಚಿಕ್ಕ ಬಟ್ಟೆ, ಹಳೆಯ ಫೋಟೋ, ಒಂದು ಪತ್ರ. ಪತ್ರದಲ್ಲಿ ಬರೆಯಲಾಗಿದೆ, ನನ್ನ ಮಗುವನ್ನು ನಾನು ಯಾರ ಕೈಗೆ ಕೊಟ್ಟಿದ್ದೇನೆಂದು ಯಾರಿಗೂ ಹೇಳಬೇಡ. ಅವನು ದೊಡ್ಡೊಡ್ಡವನಾದಾಗ ಸತ್ಯ ಅವನನ್ನೇ ಹುಡುಕಿಕೊಂಡು ಬರುತ್ತದೆ. ಕೆಳಗೆ ಒಂದು ಹೆಸರು, ಶಂಕರ. ಕರಣ್, ಶಂಕರ ಯಾಂಕರ ಯಾರು? ಬಾಬಾ ಮುಖ ಬಿಳಿಯಾಗುತ್ತದೆ. ಬಾಬಾ ರದುದ್ರಾಣಿಯನ್ನು ಕೊನೆಯ ಬಾರಿ ನೋಡಿದ ವ್ಯಕ್ತಿ. ಹಠಾತ್ ಹೊರಗಿನಿಂದ ಯಾರೋ ಬಾಗಿಲು ತಟ್ಟುತ್ತಾರೆ. ಠಕ್ ಠಕ್ ಠಕ್. ಎಲ್ಲರೂ ಮೌನವಾಗುತ್ತಾರೆ. ಪಲ್ಲವಿ, ಈ ಸಮಯದಲ್ಲಿ ಯಾರು? ಬಾಬಾ ಕೈಯಲ್ಲಿ ದೀಪ ಹಿಡಿದು ಬಾಗಿಲಿನ ಬಳಿ ಹೋಗುತ್ತಾನೆ. ಬಾಗಿಲು ತೆರೆಯುತ್ತಾನೆ. ಹೊರಗೆ ಯಾರೂ ಇಲ್ಲ. ನೆಲದ ಮೇಲೆ ಒಂದು ಹಳೆಯ ಕಪ್ಪು ಚೀಲ. ಮಯೂರ್ ಅದನ್ನು ತೆರೆಯುತ್ತಾನೆ. ಅದರೊಳಗೆ ಒಂದು ಹಳೆಯ ಪತ್ರ. ಅವನು ಓದುತ್ತಾನೆ, ರುದ್ರಾಣಿಯ ಮಗನನ್ನು ಹುಡುಕುತ್ತಿದ್ದೀರಾ? ಅವನು ನಿಮ್ಮ ಜೊತೆಗೆ ಇದ್ದಾನೆ. ಎಲ್ಲರೂ ಒಬ್ಬರನ್ನೊಬ್ಬರು ನೋಡುತ್ತಾರೆ. ಹಠಾತ್ ರಾಹುಲ್ನ ಕುತ್ತಿಗೆಯಲ್ಲಿದ್ದ ಹಳೆಯ ಲಾಕೆಟ್ ಕೆಳಗೆ ಬೀಳುತ್ತದೆ. ಬಾಬಾ ಅದನ್ನು ನೋಡಿದ ತಕ್ಷಣ ಬಿಚ್ಚಿ ಬೀಳುತ್ತಾನೆ. ಬಾಬಾ, ಈ ಲಾಕೆಟ್ ರುದ್ರಾಣಿ ತನ್ನ ಮಗುವಿನ ಕುತ್ತಿಗೆಗೆ ಹಾಕಿದ್ದಳು. ರಾಹುಲ್ ಹಿಂದೆ ಸರಿಯುತ್ತಾನೆ. ರಾಹುಲ್, ಅಂದರೆ ನಾನೇನಾ? ಹಠಾತ್ ಇಡೀ ಬಂಗಲೆ ನಡುಗುತ್ತದೆ. ರುದ್ರಾಣಿಯ ಆತ್ಮ ರಾಹುಲ್ ಹಿಂದೆ ಕಾಣಿಸುತ್ತದೆ. ಅವಳು ಕಣ್ಣೀರಿನಿಂದ ಅವನನ್ನು ನೋಡುತ್ತಾಳೆ. ತಾಲೆ, ರುದ್ರಾಣಿ, ನನ್ನ ಮಗ. ರಾಹುಲ್ ನಿಧಾನವಾಗಿ ಅವಳ ಕಡೆ ತಿರುಗುತ್ತಾನೆ. 20 ವರ್ಷಗಳಿಂದ ಹುಡುಕುತ್ತಿದ್ದ ಸತ್ಯ ಕೊನೆಗೂ ರಾಹುಲ್ ಮುಂದೆ ನಿಂತಿತ್ತು. ಆದರೆ ರುದ್ರಾಣಿಯನ್ನು ಕೊಂದ ನಿಜವಾದ ವ್ಯಕ್ತಿ ಇನ್ನೂ ಬದುಕಿದ್ದಾನೆ. ಮುಂದುವರಿಯುತ್ತದೆ. ಭಾಗ 9. ರುದ್ರಾಣಿಯ ಕೊಲೆಗಾರ ಯಾರು?